ಇನ್ನೊಂದು ಗಿಡ ಅಂತ ತೋರಿಸ್ತೀನಿ ನೋಡಿ. ಇದೆ ಆ ಗಿಡ. ಇದನ್ನ ಆನೆ ಕಡೀರು ಅಂತಾರೆ. ಏನಂತಂದರೆ ಇದನ್ನ ಆಯುರ್ವೇದಿಕಲ್ಲಿ ಬಲ ಅಂದರೆ ಲಾಗ್ದಿರ್ಗಲ್ಲ ಬಲ ಅಂತ ಕರೀತಾರೆ ಇದನ್ನು. ಇದು ನೋಡಿ ಹೇಗಿದೆ ಅಂತ, ಅಂದರೆ ಇದು ಔಷಧಿಗೆ ಯೂಸ್ ಆಗುತ್ತೆ ಅಂತ. ಏನೋ ಸ್ಟ್ರಾಂಗ್ ಆಗಿರೋದಕ್ಕೋ ಏನೋ ಇಟ್ಟಿರ್ಬೇಕೇನೋ ಬಲ ಅಂತ ಇಟ್ಟಿದ್ದಾರೆ, ಗೊತ್ತಿಲ್ಲ. ಇದು ಆನೆ ಕಡೀರು ಅಂತೇಳಿ. ಮತ್ತು ಇದಕ್ಕಿನ್ನೂ ತುಂಬ ಹೆಸರಿದ್ದಾವೆ. ಹೆತ್ತುತ್ತಿ, ಆಮೇಲೆ ಮತ್ತು ಇನ್ನೂ ಏನೇನೋ ಇದ್ದಾವೆ, ಇನ್ನೂ 3-4 ಹೆಸರಿದ್ದಾವೆ ಇದನ್ನು. ಆದರೆ ನನಗೆ ಅಂದರೆ ನಾನು ಈಗಲೇ ತಿಳ್ಕೊಂಡಿದ್ದೆ ಇದ್ರ ಬಗ್ಗೆ, ಆನೆ ಕಡೀರು ಅಂತೇಳಿ. ಅದೇನೇ ಇರಲಿ ನೋಡಿ ಈ ಗಿಡನ ಹೇಗಿದೆ ಅಲ್ವಾ. ನೀವು ಎಲ್ಲಾದರೂ ಕಂಡಾಗ ಜ್ಞಾಪಿಸ್ಕೊಳ್ಳಿ, ಇದೊಂದು ಆನೆ ಕಡೀರು, ಇದು ಆಯುರ್ವೇದಿಕ್ ಯೂಸ್ ಆಗುತ್ತೆ, ಇದನ್ನು ಬಲ ಅಂತ ಕರೀತಾರೆ ಅಂಥೇಳಿ. ಉದ್ದೂಕ ಬೆಳ್ಕೊಂಡ್ಬಿಟ್ಟಿದೆ, ಅಲ್ಲೊಂದು ಸ್ವಲ್ಪ ಇದೆ. ಆಮೇಲೆ ಇಲ್ಲಿ ಬಿಟ್ಟರೆ ಇನ್ನೆಲ್ಲೂ ಕಾಣ್ತಾ ಇಲ್ಲ. ಇದು ಏನೋ ಅಪರೂಪನೇನೋ ಗೊತ್ತಿಲ್ಲ. ಈ ಗಿಡ ಶಾನೆಗೆ ಎಲ್ಲೂ ಕಾಣಲ್ಲ ಅನಿಸುತ್ತೆ ನೋಡಿ, ಎಲ್ಲೂ ಇಲ್ಲ ಈ ಗಿಡ ಎತ್ತೂ. ಅದೇನೇ ಇರಲಿ, ಇದನ್ನು ಆನೆ ಕಡೀರು ಅಂತಾರೆ. ನೋಡ್ರಿ ಹೇಗಿದೆ ಅಂತೇಳಿ. ಒಂದು ಕೇಸರಿ ಹೂವು ಬೇರೆ ಇದೆ. ಈ ಥರ ನೋಡೋಕೆ ಚೆನ್ನಾಗಿರ್ತೈತಲ್ಲ, ವಾವ್. ಈ ಥರನೂ ಫೋಟೋ ತೆಗೆದಾಕಬೇಕು. ಅದರ ಸೀಮೆ ಹೆಂಗೆ ಆಡ್ತಾ ಇದೆ ನೋಡಿ, ಚೆನ್ನಾಗಿ ಕಾಣಿಸ್ತಾ ಇದೆ ಕಣ್ರಿ ಇವಾಗ ನೋಡೋದಕ್ಕೆ. ಅದೇನೇ ಇರಲಿ, ಇದ್ರ ಹೆಸರು ಆನೆ ಕಡೀರು ಅಂತೇಳಿ. ಆಮೇಲೆ ಹೆತ್ತುತ್ತಿ ಅಂತಲೂ ಕರೀತಾರೆ. ಆಮೇಲೆ ಆಯುರ್ವೇದಿಕಲ್ಲಿ ಬಲ ಅಂತ ಹೆಸರಿದೆ. ಇದಿಷ್ಟು ಈ ಗಿಡದ ಬಗ್ಗೆ ನನಗೆ ಗೊತ್ತಿರೋಂಥದ್ದು. ಆಮೇಲೆ ಈ ವಿಡಿಯೋ ಏನಂತಂದರೆ ಈ ಗಿಡನ ತೋರಿಸೋದು, ಅದ್ರ ಬಗ್ಗೆ ಅದ್ರ ಹೆಸರು ಹೇಳೋದು ಅಷ್ಟೇ. ಅದ್ರ ಬಗ್ಗೆ ಅಷ್ಟು ನನಗೆ ಗೊತ್ತಿಲ್ಲ. ಆ ಗಿಡ ಮತ್ತು ಅದ್ರ ಹೆಸರು ಹೇಳೋದು ಅಷ್ಟೇ ಈ ವಿಡಿಯೋದು. ಈ ವಿಡಿಯೋ ಹೇಗಿತ್ತು ಅಂತ ದಯವಿಟ್ಟು ಕಮೆಂಟ್ ಮಾಡಿ ಹೇಳಿ. ಮತ್ತೊಂದು ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಥ್ಯಾಂಕ್ ಯು ಫಾರ್ ವಾಚಿಂಗ್.